ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೋಡ್ರಿ ಸರಿ, ನೀ ಹೋಗು. ಸರಿ ಬಾಬಾ, ನಿಮ್ದೊಂದು ಹಾಕಿಸ್ಲ ಫೋಟೋ. ಅಂತ ಅದೃಷ್ಟ ಎಲ್ಲಪ್ಪ ನಂದು. ನೀವಿಬ್ರು ಹೀಗೆ ಖುಷಿಯಾಗಿರೋದನ್ನ ನೋಡೋಕೆ ಎಷ್ಟು ಆಸೆ ಪಡ್ತಿದ್ವಿ. ಆದ್ರೆ ಇದ್ಯಾವುದು ರಾಜೇಶ್ವರಿಗೆ ಅರ್ಥ ಆಗ್ತಿಲ್ಲ. ನೋಡಿದ್ಯಕ್ಕ, ಆ ತೆಂಗಿನ ಚಿಪ್ಪು ಪಿಜಿ ಮದ್ವೆ ಅಂತ ಹೇಳೋಗಿ ನೋಡಿದ್ರೆ ಈ ತರ ಫೋಟೋ ತೆಗೆಸ್ಕೊಂಡ್ ಬಂದಿದ್ದಾಳೆ. ಮಗ ಇವತ್ತು ಫೋಟೋ ಗೋಡೆ ಮೇಲೆ ಬೀಳ್ತಿದ್ದ ಹಾಗೆ ನಮ್ಮಮ್ಮ ಅನ್ನಿಸ್ಕೊಂಡ್ರು ಗುಮ್ಮ ಬೆಂಕಿ ಮೇಲೆ ನಿಂತಿರೋ ಹಾಗೆ ದಗ 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 ಅಂತ ಉರಿಯಕ್ ಶುರು ಹಚ್ಕೊಂಡ್ಬಿಟ್ರು. ನಾವು ಬಿಡ್ತೀವ? ಕೆಳಗಡೆ ಇನ್ನು ಕೆರೋಸಿನ್ ಮೇಲೆ ಕೆರೋಸಿನ್ ಹಾಕ್ತಾನೆ ಹೋದ್ವಿ. ಅವರು ಮೇಲ್ಗಡೆ ನಿಂತು ಬೆಂಕಿ ಮೇಲೆ ಬೆಂಕಿ ಹತ್ತಿಸ್ಕೊಂಡೇ ಹೋದ್ರು. ಅಪ್ಪ, ಯಾಕೋ ಸ್ವಲ್ಪ ಸಿಗ್ನಲ್ ಬ್ರೇಕ್ ಆಗಾಗಿದೆ, ಆಮೇಲೆ ಮಾಡ್ತೀನಿ ಇಡು. What, Dad? ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಮ್ಮ ಹೇಳ್ದಾಗೆ ಆ ಫೋಟೋನಲ್ಲಿಂದ ತೆಗೆಸ್ಬಿಡು. ಯಾಕ್ ಡ್ಯಾಡ್? ಕೆಳಗಡೆ ಫೋಟೋ ಸಖತ್ತಾಗಿದೆ, ಇಲ್ಲೇ ಇರ್ಲಿ ರಾಜ್ಜಿ ಅಂತ ಹೇಳ್ತಿದ್ದೆ ನನ್ ಮುಂದೆನೆ. ಈಗ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ನಿಮ್ ಹೆಂಗಸ್ರು ತಲೆಗೆ ಎಲ್ಲ ತುಂಬಿಟ್ಟು ಕಳ್ಸ್ಬಿಟ್ರಾ? ಇಲ್ಲ ಕಣ, ನೀನೀಗ ಫೋಟೋ ಹಾಕಿ ಅಮ್ಮನ್ ರೇಗಿಸಿದ್ದು ಅವಮಾನ ಮಾಡಿದ್ದೆಲ್ಲ ಆಯ್ತಲ್ವಾ? ಅದರಿಂದ ನಿನಗೂ ಖುಷಿ ಸಿಕ್ಕಿದೆ ಅಲ್ವಾ? ಹಾಗಾಗಿ ಆ ಫೋಟೋನಲ್ಲಿಂದ ತೆಗೆದ್ಬಿಡು ಅಂತ ಹೇಳ್ತಿದ್ದೀನಿ. ಸಾರಿ ಡ್ಯಾಡ್, ಯಾವುದೇ ಕಾರಣಕ್ಕೂ ನಾನು ಆ ಫೋಟೋ ತೆಗೆಯೋದಿಲ್ಲ. ಈಗ ಅದನ್ನ ತೆಗೆದ್ರೆ ಏನಾಗುತ್ತೆ? ಅದಲ್ಲೇ ಇದ್ರೆ ಏನಾಗುತ್ತೆ? ನೋಡು, ನಿಮ್ಮಮ್ಮ ಇನ್ನೂ ಮಯೂರಿನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಗಿರ್ಬೇಕಾದ್ರೆ ಅವಳು ಹೋಗುವಾಗ ಬರುವಾಗ ಆ ಫೋಟೋ ನೋಡಿ ಕೋಪ ಮಾಡ್ಕೋತಾಳೆ. ನಿನ್ ಮೇಲಿರೋ ಕೋಪನ ಮಯೂರಿ ಮೇಲೆ ತೋರಿಸ್ತಾಳೆ. ಪಾಪ ಏನು ಮಾಡ್ದಿರೋ ಆ ಹುಡುಗಿ ಯಾಕೆ ನೋವು ಅನುಭವಿಸ್ಬೇಕು? ಇದು ನಿಜವಾಗ್ಲೂ ನೀವೇ ಹೇಳ್ತಿರದ? ನನಗ್ಯಾಕೋ ನೀವು ಬರ್ತಾ ಬರ್ತಾ ನಿಮ್ಮ ಮೆಸ್ಸಸ್ ತರಾನೇ ಆಡೋದಕ್ಕೆ ಶುರು ಹಚ್ಕೊಂಡಿದ್ದೀರಾ? ನೋಡು, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ಈಗಾಗ್ಲೇ ಮಯೂರಿ ಒಂದಲ್ಲ ಒಂದ್ ಸಮಸ್ಯೆಯಿಂದ ನರಳ್ತಿದ್ದಾಳೆ. ಈಗ ನೀನ್ ಮತ್ತೊಂದು ಸಮಸ್ಯೆ ಮಾಡಿದ್ರೆ ಹೇಗೋ? ನೋಡು, ಆ ಫೋಟೋನ ಬೇಕಾದ್ರೆ ನಿನ್ ರೂಮಿಗೆ ತಗೊಂಡೋಗಿ ಹಾಕೋ. ನಾನ್ ಬೇಡ ಅಂತ ಹೇಳಲ್ಲ, ಆದ್ರೆ ಇಲ್ಲಿ ಮಾತ್ರ ಬೇಡ ಕಣ. ಡ್ಯಾಡ್, ಆ ಫೋಟೋ ತೆಗ್ಸೋದಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿರಲ್ಲ, ನನಗ್ ಗೊತ್ತು. ಆಮೇಲೆ ಮನೆಗೆ ಆಲ್ಬಮ್ ಬರ್ತಿದ್ದ ಹಾಗೆ ಆಲ್ಬಮ್ ಅಲ್ಲಿ ನಮ್ಮ ಸಿಂಗರಿ ಫೋಟೋ ಕಾಣ್ತಿದ್ದಾಗೆ ನಿಮ್ಮ ಹೆಂಗಸರು ಹರಿದು ಕಿತ್ತು ಬಿಸಾಕಿದ್ರು. ನನ್ ಕಾಲ ಹತ್ರನೇ ಬಂದ್ಬಿತ್ತು. ಇಷ್ಟೆಲ್ಲ ಆದ್ಮೇಲೆ ನಾನ್ ಹೀಗೆ ಮಾಡ್ಬೇಕು ಅಂತ ತಲೆ ಓಡ್ತು ಮಾಡಿದ್ದೀನಿ. ಪ್ಲೀಸ್ ಡ್ಯಾಡ್, ನೀನ್ ಇದುವರೆಗೂ ಹೇಳಿದ್ದನ್ನೆಲ್ಲ ನಾನು ಚಾಚು ತಪ್ಪದೆ ಕೇಳಿದ್ದೀನಿ, ಕೇಳ್ತೀನಿ ಕೂಡ.
ಆದ್ರೆ ಇದೊಂದನ್ನ ಮಾತ್ರ ಸದ್ಯಕ್ಕೆ ನಾನು ನನ್ನ ಖುಷಿಗೋಸ್ಕರ ಬದುಕ್ತಾ ಇದ್ದೀನಿ. ಅದನ್ನು ಕಿತ್ಕೋಬೇಡಿ. ಈಗ ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಓ, ನೀವ್ ಹಾಲಲ್ಲಿ ಕುಡಿತೀರಾ? ಕುಡಿಯೋದು ಈ ಮನೆ ಹಾಳು ಮಾಡೋದನ್ನಲ್ವಾ? ಅದಕ್ಕೆ ನಿಮ್ ತಲೆಯಲ್ಲಿ ಬರೀ ಮನೆ ಹಾಳು ಬುದ್ಧಿನೇ ಬರುತ್ತೆ. ಛೀ! ದುರ್ಗಮ್ಮ, ಸರಿ ಬಂಗಾರಿ, ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಹಾ, ಇನ್ ಹೇಗ್ ಮಾತಾಡ್ಬೇಕಾಗಿತ್ತು? ಇಲ್ಲ ನಿಮ್ನ ಕೂಡ್ಸಿ ಸನ್ಮಾನ ಮಾಡ್ಬೇಕಾಗಿತ್ತಾ? ಯಾಕೆ ಹೀಗೆ ನನ್ನ ಅಯ್ಯೋ ಅನ್ನಿಸ್ತಾ ಇದ್ದೀರಾ? ನನ್ನನ್ನ ಬಳಸ್ಕೊಂಡು ನೀವ್ ತಪ್ಪು ಮಾಡಿ ಆ ತಪ್ಪನ್ನ ನಾನೇ ಮಾಡಿದ್ದೀನಿ ಅನ್ನೋ ತರ ತೋರಿಸ್ತಾ ಇದ್ದೀರಲ್ಲ. ನೀವೇನ್ ಮನುಷ್ಯ ಅಥವಾ ಮೃಗನ? ಬಂಗಾರಿ, ಅವ್ರೇನೋ ಹೇಳಿದ್ರು ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇದನ್ನೆಲ್ಲ ಮಾಡಿದ್ ನಾನು ನಿನ್ ಖುಷಿಗೋಸ್ಕರ. ಇಲ್ಲ ಚಿಕ್ಕಜ್ಮನ್ರೆ, ಇದ್ರಿಂದ ನನಗೆ ಯಾವ ಖುಷಿನೂ ಸಿಗೋದಿಲ್ಲ. ಬದಲಾಗಿ ಇನ್ನೊಂದಷ್ಟು ನೋವು ಸಿಗತ್ತೆ. ಆದ್ರೆ ಖುಷಿ ಸಿಗೋದು ನಿಮಗ್ ಮಾತ್ರ. ಹೌದು, ನನಗ್ ಖುಷಿ ಇದೆ. ನಾನು ಎಲ್ಲಿಲ್ಲ ಅಂತ ಹೇಳ್ದೆ. ಆದ್ರೆ ನನ್ನ ಖುಷಿಗಿಂತ ನಿನ್ನ ಖುಷಿ ಮುಖ್ಯ ಅಲ್ವಾ ಬಂಗಾರಿ? ನೋಡು, ನಾವಿಬ್ರು ಮದುವೆ ಆಗಿ ಎಷ್ಟು ದಿವಸ ಆಯ್ತು, ಆದ್ರೂ ನಮ್ಮಿಬ್ರದು ಒಂದು ಫೋಟೋ ಈ ಮನೇಲಿರೋದ್ ಬೇಡವೆ? ಹಾಗಾಗಿ ಇದನ್ ಮಾಡ್ದೆ ಅಷ್ಟೇ. ಓಹೋ, ಮದುವೆ ಆಗಿ ಇಷ್ಟು ದಿವಸ ಆದ್ರೂ ನೆನ್ಪಿಲ್ದೇ ಇರೋದು ನಿನ್ನೆ ನಿಮ್ ತಾಯಿ ನಮ್ ಫೋಟೋನ ಹರಿದಾಗಿದ ತಕ್ಷಣ ನೆನ್ಪಾಗ್ಬಿಡ್ತು ಅಲ್ವಾ? ನನ್ ಪಾಡಿಗೆ ನಾನು ಮನೆಯಲ್ಲಿದ್ದೆ. ವಿಜಯ್ ಅಕ್ಕನ ಹತ್ರ ಫೋನ್ ಮಾಡಿಸಿ ನನ್ನನ್ನ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಿ ಅವ್ರ ಮದ್ವೆ ದಿವಸ ಅಂತ ಸುಳ್ಳು ಹೇಳ್ಸಿ ಆ ಫೋಟೋನ ತೆಗ್ಸಿದ್ದೀರಾ ಅಲ್ವಾ? ನಾನೆಂತ ದಡ್ಡಿ ನೋಡಿ. ಅವರಿಬ್ರು ಮದ್ವೆ ದಿನ ಅವರಿಬ್ರು ಹಾರ ಹಾಕೊಂಡ್ರು. ನೀವ್ ಹಾಕೊಳ್ಳಿ ಅಂದಿದ ತಕ್ಷಣ ನಾನು ಹಾಕೊಂಡ್ಬಿಟ್ಟೆ. ನಾನೇನಕ್ಕೆ ಹಾಕೋಬೇಕು ಅನ್ನೋ ಅನುಮಾನನೂ ಬರ್ಲಿಲ್ಲ ನಂಗೆ. ಇದ್ರ ಹಿಂದೆ ಇಂಥ ಸಂಚು ಮಾಡ್ತಿದ್ದೀರಾ ಅಂತ ನನಗ್ ಗೊತ್ತೂ ಆಗ್ಲಿಲ್ಲ.